ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಮೇಲೆ ಸಾಧಾರಣ ಗರ್ಭಿಣಿಯರು ಕೇಳೋದು ಈ 3 ಪ್ರಶ್ನೆಗಳು. ಡಾಕ್ಟ್ರೆ, ನಾನೇನು ತಿಂದರೆ ಅಬಾರ್ಷನ್ ಆಗುತ್ತೆ? ರೆಸ್ಟ್ ಮಾಡಬೇಕಾ? ಕೆಲಸಕ್ಕೆ ಹೋಗ್ಬೋದಾ? ನಮಸ್ಕಾರ, ನಾನು ಡಾಕ್ಟರ್ ಭಾಗ್ಯಶ್ರೀ. ಅಬಾರ್ಷನ್ ಆಗಲಿಕ್ಕೆ ಮುಖ್ಯವಾದ ಕಾರಣಗಳೇನು? ಈ 10 ಕೇಸಲ್ಲಿ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದರೆ ನೆಕ್ಸ್ಟ್ ನಾವು ಅಲ್ಟ್ರಾಸೌಂಡ್ ಮಾಡುವಾಗ ಇಬ್ಬರಿಗೆ ನಾವೇನು ಹೇಳಬೇಕಾಗತ್ತೆ, ಅಮ್ಮ ಇದರಲ್ಲಿ ಹಾರ್ಟ್ ಬೀಟ್ ಬರಲಿಲ್ಲ, ಇದು ಟೊಳ್ಳು ಗರ್ಭ, ಇದು ಬ್ಲೈಟೆಡ್ ಓಮ್ ಅಂತ. ಸುಮಾರು ಜನ ಫಸ್ಟ್ ಕೇಳೋದೇನು, ನಾನೇನಾದರೂ ತಿಂದಾದದ್ದ, ನಾನು ರೆಸ್ಟ್ ಮಾಡೋದೇ ಆದದ್ದ, ಕೆಲಸಕ್ಕೆ ಹೋಗಿ ಆದದ್ದ, ಚಿಕನ್ ತಿಂದಾದದ್ದ, ಪಿಜ್ಜಾ ತಿಂದಾದದ್ದ. ನೋಡಿ, ಎಲ್ಲ ಕಾರಣಕ್ಕೂ ಬ್ಲೈಟೆಡ್ ಓಮ್ಗೂ ಸಂಬಂಧನೇ ಇಲ್ಲ. ಬ್ಲೈಟೆಡ್ ಓಮ್ ಅಂದರೆ ಅದರಲ್ಲಿ ಮಗುನೇ ಮೂಡಿ ಬರಲಿಲ್ಲ. ನಮ್ಮ ಮನುಷ್ಯ ಪ್ರಕೃತಿಯಲ್ಲೂ ಸಹ ಎಲ್ಲ ಮಗುನೂ ಒಳ್ಳೆ ಮಗು ಆಗೋದಿಲ್ಲ. ಸೊ ಯಾವಾಗ ಎಗ್ ಮತ್ತು ಸ್ಪರ್ಮ್ ಮೀಟಾಗಿ ಒಳ್ಳೆ ಮಗು ಆಗೋದಿಲ್ವೋ ಅಲ್ಲೇ ನೇಚರ್ ಅದನ್ನು ಸ್ಕ್ರೀನ್ ಮಾಡಿ ಬಿಡ್ತದೆ, ಅಂದರೆ ಮಗುನೇ ಆಗೋದಿಲ್ಲ ಅದರಲ್ಲಿ. ಸೊ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರುತ್ತೆ. ಸ್ಕ್ಯಾನಲ್ಲಿ ಒಂದು ಜೆಸ್ಟೇಷನಲ್ ಸಾಕಿದೆ ಅಂತ ಬರ್ತದೆ, ಆದರೆ ನಿಮಗೆ ವಾಮಿಟಿಂಗ್ ಮತ್ತು ಪ್ರೆಗ್ನೆನ್ಸಿ ಸಿಮ್ಟಮ್ಸು ಸ್ವಲ್ಪ ಕಡಿಮೆ ಇರುತ್ತೆ. 6 to 7 ವೀಕ್ಸ್ವರೆಗೆ ಡಾಕ್ಟ್ರು ವೆಯ್ಟ್ ಮಾಡಿ ನೋಡಿ ಮತ್ತೆ ಇದರಲ್ಲಿ ಹಾರ್ಟ್ ಬೀಟ್ ಬರದೇ ಇದ್ದರೆ ಇದನ್ನು ಅಬಾರ್ಷನ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ತುಂಬ ಪೇಷಂಟ್ಸ್ಗೆ, ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು, ಆನ್ಲೈನ್ ಎಸ್ಪೆಷಲಿ ಸುಮಾರು ವಿಚಾರಗಳನ್ನು ಅವರೇ ರಿಸರ್ಚ್ ಮಾಡಿಕೊಂಡು ಹೆದರ್ಕೊಂಡಿರ್ತಾರೆ. ಸೊ ಇದರ ಅರ್ಥ ಏನಂದರೆ, ನೀವು ಯಾವುದೇ ವಿಚಾರ ಮಾಡಿ ಇದು ಆದದ್ದಲ್ಲ. ಹಾಗಾದರೆ ಈ ಮಿಕ್ಸ್ ಯಾಕೆ ಬರುತ್ತೆ? ಪಪ್ಪಾಯ ತಿಂದಾಯಿತು, ಪೈನಾಪಲ್ ತಿಂದಾಯಿತು, ಟ್ರಾವೆಲ್ ಮಾಡಿ ಆಯಿತು, ಬಸ್ಸಲ್ಲಿ ಹೋಗಿ ಆಯಿತು ಅಂತ. ಇದು ಯಾಕೆ ಬರುತ್ತೆ ಅಂದರೆ, ನಿಮಗೆ ಬ್ಲೀಡಿಂಗ್ ಆಗೋ ದಿನ ನೀವೇನು ಆ್ಯಕ್ಟಿವಿಟಿ ಮಾಡ್ತಾ ಇರ್ತೀರಾ ಅದೇ ನಿಮ್ಮ ತಲೆಯಲ್ಲಿರುತ್ತೆ. ಇದು ಆಯಿತು, ಅದರಿಂದನೇ ಇದು ಅಬಾರ್ಷನ್ ಆಗಿರಬೇಕು ಅಂತ. ಅದಕ್ಕೆ ಇದೆಲ್ಲ ಮಿಕ್ಸ್ ಫ್ಲೋಟ್ ಆಗ್ತಾ ಇರ್ತದೆ. ಇಲ್ಲದಿದ್ದರೆ ಪಪ್ಪಯ್ಯನೇ ಕಾರಣ, ಪೈನಾಪಲ್ಲೇ ಕಾರಣ, 2 ವೀಲರೇ ಕಾರಣ, ಫ್ಲೈಟಲ್ಲಿ ಟ್ರಾವೆಲ್ ಮಾಡಿ ಕಾರಣ, ಪಿಜ್ಜಾ ತಿಂದ್ರೇ ಕಾರಣ ಅಂತಾದರೆ ಇದು ಮಾಡಿದವರು ಎಲ್ಲರಿಗೂ ಅಬಾರ್ಷನ್ ಆಗಬೇಕಲ್ಲ. ಹಾಗಾದರೆ ಎಲ್ರಿಗೂ ಯಾಕೆ ಆಗೋದಿಲ್ಲ? ಸೊ ಇದರ ಅರ್ಥ ಏನು ಅಂದರೆ, ಬ್ಲೈಟೆಡ್ ಓಮ್ ಈಸ್ ವೆರಿ ಕಾಮನ್. ಇದಕ್ಕೆ ಕಾರಣ ಪ್ರಕೃತಿ. ಎಗ್ ಮತ್ತು ಸ್ಪರ್ಮ್ ಮೀಟಾಗಿ ಒಳ್ಳೆ ಮಗು ಆಗದೇ ಇದ್ದರೆ ಅದರಲ್ಲಿ ಅದು ಮುಂಚಿತವಾಗಿ ಹೊರಟು ಹೋಗುತ್ತೆ. ಸೊ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದರೆ ಓನ್ಲಿ 80% ಆಫ್ ದ ಪೇಷಂಟ್ಸ್ನಲ್ಲಿ ಹಾರ್ಟ್ ಬೀಟ್ ಬರುತ್ತೆ. ಬಾಕಿ 20%ಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಟೆಂಪರರಿಲಿ. ನೆಕ್ಸ್ಟ್ ಅವರು ಒಳ್ಳೆ ಫೋಲಿಕ್ ಆ್ಯಸಿಡ್, ವಿಟಮಿನ್ ಎಲ್ಲ ತೆಗೆದು 3 ಮಂತ್ಸ್ ಬಿಟ್ಟು ಟ್ರೈ ಮಾಡಿದಾಗ ವಿಟಮಿನ್ಸನ್ನು ತಗೊಳ್ಳೋದ್ರಿಂದ ಒಳ್ಳೆ ಕ್ವಾಲಿಟಿಯ ಮೊಟ್ಟೆ ಮತ್ತು ಒಳ್ಳೆ ಕ್ವಾಲಿಟಿಯ ಸ್ಪರ್ಮ್ ಬರುತ್ತೆ. ಇದರಿಂದ ಬ್ಲೈಟೆಡ್ ಓಮ್ ಆಗುವ ಚಾನ್ಸಸ್ ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗುತ್ತೆ. ಈ ರೀಲನ್ನು ಸೇವ್ ಮತ್ತು ಶೇರ್ ಮಾಡಿ.